ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಪ್ಪೆ ರೊಟ್ಟಿ ಅಥವಾ ಚಪ್ಪೆ ಹೋಳಿಗೆ ಅಥವಾ ಅಕ್ಕಿ ರೊಟ್ಟಿ ಮಾಡೋದನ್ನು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥದ್ದು ಇದು. ಇದಕ್ಕೆ ನಾನು 2 ಕಪ್ ಆಗುವಷ್ಟು ಮೈದಾನ ಹಾಕೊಳ್ತಾ ಇದ್ದೀನಿ ಫಸ್ಟು. ಈಗ ನಾವು ಹೋಳಿಗೆಗೆ ಹೂರಣನ ಕನಕ ಎಲ್ಲ ರೆಡಿ ಮಾಡ್ಕೊಳ್ತಿಲ್ವಾ, ಅದೇ ಥರನೇ ಇದನ್ನು ಮಾಡ್ಕೊಳ್ಳೋದು. ಸ್ವಲ್ಪ ಉಪ್ಪನ್ನು ಹಾಕಿ ಫಸ್ಟು ನೀರನ್ನು ಹಾಕಿ ಹದ ಮೆತ್ತಿಗೆ ಇದನ್ನು ಕಲಿಸ್ಕೊಳ್ಬೇಕು. ಮೈದಾ ನಾನು ಒಂದು 2 ಕಪ್ ಆಗುವಷ್ಟು ತಗೊಂಡಿದ್ದೀನಿ. ಮೈದಾ ಎಷ್ಟು ತಗೊಂಡಿದ್ದೀವೋ ಅಕ್ಕಿ ಹಿಟ್ಟನ್ನು ಕೂಡ ಅಷ್ಟೇ ತಗೊಳ್ಬೇಕು. ಇದಕ್ಕೆ ಚಪ್ಪೆ ಹೋಳಿಗೆ ಅಂತಾನೂ ಹೇಳ್ಬೋದು. ಅಕ್ಕಿ ರೊಟ್ಟಿಯಲ್ಲಿ ಮಾಡುವಂಥ ಒಂದು ಡಿಫ್ರೆಂಟ್ ವಿಧಾನ ಇದು. ತುಂಬ ಚೆನ್ನಾಗಾಗುತ್ತೆ, ಮತ್ತು ಎಷ್ಟು ನೀವು ತೆಳ್ಳಗೆ ಬೇಕಾದ್ರೂ ಅಷ್ಟು ತೆಳ್ಳಗೆ ಮಾಡ್ದಂಗೆ ಇದು ಚೆನ್ನಾಗಿ ಬರುತ್ತೆ. ಈ ಥರ ಇದನ್ನು ಚೆನ್ನಾಗಿ ಮೆತ್ತಗೆ ನೀವು ಹೋಳಿಗೆಗೆ ಕನಕನ ರೆಡಿ ಮಾಡ್ಕೊಳ್ತೀರಲ್ಲ, ಅದೇ ಥರ ಇದನ್ನು ಕೂಡ ರೆಡಿ ಮಾಡ್ಕೊಳ್ಬೇಕು. ಇದನ್ನು ನೋಡಿ ಈ ಥರ ಚೆನ್ನಾಗಿ ನಾನು ಇಷ್ಟು ಮೆತ್ತಗೆ ಕಲಿಸ್ಕೊಂಡಿದ್ದೀನಿ. ಮೆತ್ತಗೆ ಕಲಿಸ್ಕೊಂಡಾದ ನಂತರ ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಮತ್ತೊಂದು ಸಲ ಚೆನ್ನಾಗಿ ನಾದ್ಕೊಳ್ತೀವಿ. ಎಣ್ಣೆ ಚೆನ್ನಾಗಿ ಹಿಟ್ಟಿಗೆ ಹಿಡ್ಕೊಳ್ಬೇಕು, ಅಲ್ಲಿ ತನಕ ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಇದನ್ನು ಚೆನ್ನಾಗಿ ನಾದ್ಕೊಂಡಾದಂತಹ ಪಂಜಿ ಅಂತ ಬರುತ್ತಲ್ವಾ, ಇಲ್ವಾ ಯಾವುದೇ ಒಂದು ಬಟ್ಟೆಯನ್ನಾದರೂ ಇದನ್ನು ಮುಚ್ಚಿ ಕವರ್ ಮಾಡಿ ಪ್ಲೇಟನ್ನು ಇದರ ಮೇಲ್ಗಡೆ ಮುಚ್ಚಿ ಇಡಬೇಕು, ಸೈಡಿಗೆ ಇಟ್ಕೊಳ್ಬೇಕು. ಇದನ್ನು ಅಡುಗೆ ಹಿಟ್ಟು ರೆಡಿ ಆಗಿದೆ. ಇದನ್ನ ಈಗ ನಾನು ಕವರ್ ಮಾಡಿ ಇಡ್ತಾ ಇದ್ದೀನಿ. ಈಗ ನಾನು ಹೂರಣನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ದೊಡ್ಡದಾದಂಥ ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪನ ನೀರಿಗೆ ಹಾಕ್ಕೊಂಡು ಕುದಿಯೋದಕ್ಕೆ ಇಟ್ಕೊಳ್ತೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹೀಗೆ ಹಾಕ್ಕೊಳ್ಬೇಕು. ನೀರಿಗೆ ಹಾಕ್ಕೊಂಡಾದ ನಂತರ ನೀರು ಒಂದು ಕುದಿ ಬರೋ ತನಕ ಇದನ್ನು ಹಾಗೆ ಬಿಡಬೇಕು. ಒಂದು ಕುದಿ ಬಂದ ಮೇಲೆ ಒಂದು 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ನಾನು. ಅದನ್ನು ಒಂದು ಕೈಯಲ್ಲಿ ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇನ್ನೊಂದು ಕೈಯಲ್ಲಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಗ್ಯಾಸ್ ಆಫ್ ಮಾಡಿದ್ರೆ ಸಾಕಾಗ್ಬಿಡತ್ತೆ. ಇದು ಗ್ಯಾಸ್ ಆಫ್ ಮಾಡಿದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಹಿಟ್ಟನ್ನು ಕಲಿಸ್ಕೊಳ್ಬೇಕು, ಯಾಕಂದರೆ ಬಿಸಿ ಇದ್ದಾಗ ಇದನ್ನು ಕಲಿಸ್ಕೊಳ್ಳೋದಕ್ಕೆ ಆಗಲ್ಲ. ಹಾಗಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈಗ ಸ್ವಲ್ಪ ತಣ್ಣಗಾಗಿದೆ. ಈ ಥರ ನೋಡಿ ಇದನ್ನು ಚೆನ್ನಾಗಿ ನಾನು ಕೈಯಲ್ಲಿ ನಾದ್ಕೊಳ್ತಾ ಕಲಿಸ್ಕೊಳ್ತಾ ಇದ್ದೀನಿ. ನಿಮಗೆ ಗಟ್ಟಿ ಅನ್ನಿಸ್ತು ಅಂತ ಹೇಳಾದರೆ ಬೇಕಾದರೆ ಒಂದು ಸ್ವಲ್ಪ ತಣ್ಣಗಿರುವಂಥ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೋದು. ಈ ಥರ ನೋಡಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ಈ ಥರ ನಾದ್ಕೊಳ್ತಾನೆ ಕಲಿಸ್ಕೊಳ್ಬೇಕು. ಯಾಕೆಂದರೆ ಅಕ್ಕಿ ಹಿಟ್ಟು ಎಷ್ಟು ಅಂಟಿನ ಅಂಶ ಬರುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ನೋಡಿ ಈ ಥರ ಉಂಡೆಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಇದನ್ನು ಇದರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ಆದ ನಂತರ ಚಿಕ್ಕದಾಗಿರುವಂಥ ಉಂಡೆಯನ್ನು ಮಾಡ್ಕೊಳ್ಬೇಕು. ತುಂಬ ದೊಡ್ಡದಾಗಿರುವಂಥ ಉಂಡೆಗಳು ಬೇಡ. ಚಿಕ್ಕದಾಗಿ ಉಂಡೆ ಮಾಡಿಕೊಂಡ್ರೆ ತುಂಬ ತೆಳ್ಳಗೆ ನಾವು ಲಟ್ಟಿಸ್ಕೊಳ್ಬೋದು. ಹಾಗಾಗಿ ಚಿಕ್ಕದಾಗಿ ಈ ಥರ ಉಂಡೆಗಳನ್ನು ನಾನು ಮಾಡಿಟ್ಕೊಳ್ತೀನಿ. ನಾನು ಮಾಡ್ಕೊಂಡ್ರೆ ಸ್ವಲ್ಪ ದೊಡ್ಡ ಅಂತ ಇರ್ಬೋದು, ಇನ್ನೊಂದು ಸ್ವಲ್ಪ ಚಿಕ್ಕದು ಮಾಡ್ಕೊಂಡ್ರೂ ಕೂಡ ಆಗತ್ತೆ. ಈ ಥರ ಇಷ್ಟು ಉಂಡೆಗಳು ಮಾಡಿಟ್ಕೊಂಡಿದ್ದೀನಿ. ಈ ಥರ ಕನಕನ ಫಸ್ಟ್ ತಗೊಂಡು ನೀವು ಹೋಳಿಗೆನ ಹೇಗೆ ಫಿಲ್ ಮಾಡ್ಕೊಳ್ತೀರೋ ಕನಕದೊಳಗಡೆ ಹೂರಣನ ಹಾಕ್ಕೊಂಡು ಅದೇ ಥರ ಇದನ್ನು ಕೂಡ ಮಾಡ್ಕೊಳ್ಬೇಕು. ಮೈದಾದ ಕನಕದ ಜೊತೆಗೆ ಅಕ್ಕಿ ಹಿಟ್ಟಿನ ಹೂರಣವನ್ನು ಹಾಕಿ ಈ ಥರ ಫಿಲ್ ಮಾಡ್ಕೊಳ್ಬೇಕು. ಈ ಥರ ಫಿಲ್ ಮಾಡ್ಕೊಂಡಾದ ನಂತರ ಒಂದೊಂದೇನೆ ಲಟ್ಸ್ಕೊಳ್ತಾ ಹೋಗಬೇಕು. ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಹೋಳಿಗೆನ ಲಟ್ಸ್ಕೊಂಡಾಗೇನೆ ಲಟ್ಸ್ಕೊಳ್ತಾ ಹೋಗಬೇಕು. ಈ ಥರ ಲಟ್ಸ್ಕೊಂಡಿದ್ದೀನಿ. ಹಾಗೆ ಒಲೆ ಮೇಲೆ ನಾನು ತವನು ಕೂಡ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. 1-2 ನಿಮಿಷ ಆದಮೇಲೆ ಇದನ್ನು ನಾನು ಸ್ವಲ್ಪ ತಿರುವಿ ಹಾಕ್ಕೊಳ್ತೀನಿ. ಒಂದು ಸೈಡ್ ಸ್ವಲ್ಪ ಬೆಂದಾದ ನಂತರ ಎರಡನೇ ಸೈಡಿಗೆ ತಿರುವಿ ಹಾಕ್ಕೊಳ್ತೀನಿ. ನನ್ನ ಚಾನಲ್ನ ಯಾರಾದರೂ ಹೊಸಬರು ನೋಡ್ತಾ ಇದ್ದಾರೆ, ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಈಗ ನಾನು ಇದನ್ನು ತಿರುವು ಹಾಕ್ಕೊಂಡಿದ್ದೀನಿ ಒಂದ್ಸಲ. ಇದೇ ಥರ ಸುತ್ತಲೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಬೆಂದ ಮೇಲೆ ಈ ಸಪ್ಪೆ ಹೋಳಿಗೆ ರೆಡಿ ಆಗುತ್ತೆ.
ಇದು ನಿಮಗೆ ಇಷ್ಟ ಆಗತ್ತೆ ಅಂತಾನು ಅನ್ಕೊಳ್ತೀನಿ. ಈ ಸಪ್ಪೆ ಹೋಳಿಗೆ ಎಣ್ಣೆಗಾಯಿ ಜೊತೆ ಬದನೆಕಾಯಿ ಎಣ್ಣೆಗಾಯಿ ಜೊತೆಗಾಗ್ಲಿ ಯಾವುದೇ ಪಲ್ಯದ ಜೊತೆಗಾಗ್ಲಿ ಚಟ್ನಿ ಜೊತೆ ಎಲ್ಲದರ ಕೂಡ ತುಂಬಾ ಚೆನ್ನಾಗಾಗುತ್ತೆ ಇದು. ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೂಡ ಹೇಗೆ ಅನಿಸ್ತು, ನೀವು ಮಾಡಿದ್ದು ಹೇಗೆ ಬಂದಿದೆ ಅಂತ ರೆಸಿಪಿ ಕೂಡ ನನಗೆ ಹೇಳಿ. ಇದೇ ತರ ನಾನು ರೊಟ್ಟಿಗಳನ್ನು ಮಿಕ್ಕಿರೋದನ್ನು ಮಾಡ್ಕೊಳ್ತೀನಿ. ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್. ನನ್ನ ಚಾನಲ್ನ ಫಾಲೋ ಮಾಡಿ, ಹಾಗೆ ಲೈಕ್ ಮಾಡೋದನ್ನ ಹತ್ರ ಲೈಕ್ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಸ್ಗೆಲ್ಲನೂ ಕೂಡ. ಇದೇ ಥರ ಎಲ್ಲನೂ ಕೂಡ ಮಾಡಿಕೊಂಡು ನಾನು ರೊಟ್ಟಿನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ರೊಟ್ಟಿ ಅಂತಲೂ ಕೂಡ ಹೇಳ್ಬೋದು ಅಥವಾ ಸಪ್ಪೆ ಹೋಳಿಗೆ ಅಂತಲೂ ಹೇಳ್ಬೋದು. ಇದೀಗ ರೆಡಿ ಆಗಿದೆ. ಥ್ಯಾಂಕ್ ಯು. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ.